ಡಿ.ಕೆ. ಬ್ರದರ್ಸ್ ಅಂದ್ರೆ ಸೇರು ಸವ್ವಾ ಸೇರು ಅಂತ ತೊಡೆ ತಟ್ಟಿ ನಿಲ್ಲುವ ಜಾಯಮಾನ ವ್ಯಕ್ತಿತ್ವ ಆ ಥರದ ಜನ ಅಂತ ಅನ್ಕೊಂಡಿದ್ರು. ಡಿ.ಕೆ. ಶಿವಕುಮಾರ್ಗೆ ಕೆಲವು ಶಾಸಕರು ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂತ ಮುಖ್ಯಮಂತ್ರಿ ಹೇಳೋದ್ರ ಮೂಲಕ ಅವ್ರಿಗೆ ಶಾಸಕರ ಬಲ ಇಲ್ಲ, ಅವ್ರ ಜೊತೆ ಇಷ್ಟು ಜನ ಇಲ್ಲ ಅಷ್ಟು ಜನ ಇಲ್ಲ ಅನ್ನೋ ಚರ್ಚೆ ಶುರುವಾಗಿತ್ತು. ಜೊತೆಗೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋ ಸಿದ್ದರಾಮಯ್ಯನವ್ರ ಹೇಳಿಕೆ, ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಎಲ್ಲ ಅವರೇ ಪ್ರಶ್ನೆ ಅವರೇ ಉತ್ತರ ಎಲ್ಲ ಕೊಟ್ಟಿದ್ದಾರೆ ಅಂತ ಮೌನವಾಗಿ ಉತ್ತರ ಕೊಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಮೌನ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸುಮ್ಮನಾಗಿದ್ರು. ಡಿ.ಕೆ. ಸುರೇಶ್ ಮಾತಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಡಿ.ಕೆ. ಸುರೇಶ್ ಅವ್ರ ಹತ್ರ ಹೋದಾಗ ಅವರು ಏನೋ ಹೇಳ್ಬೋದೇನೋ ಅಂತ ನಿರೀಕ್ಷೆಗಳು ನಮ್ಮ ಮೀಡಿಯಾದವ್ರಿಗಿತ್ತು, ನಮಗಿತ್ತು. ಆದರೆ ಡಿ.ಕೆ. ಸುರೇಶ್ ಅವರು ಸೈಲೆಂಟ್ ಆಗಿ ಕೆಲವು ಟೈಮ್ ಅರ್ಚೋ ಕಿರ್ಚೋ ಬಡ್ಕಳ ಅವಶ್ಯಕತೆನೇ ಇಲ್ಲ, ಮೌನವೇ ಮಹಾಯುದ್ಧಕ್ಕೆ ಸಮ ಅಂತ ಡಿ.ಕೆ. ಸುರೇಶ್ ಕೂಡ ಸೈಲೆಂಟ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಆತುರದಲ್ಲೂ ಇಲ್ಲ, ಆತಂಕದಲ್ಲೂ ಇಲ್ಲ, ಅವಸರ ಇಲ್ಲ, ಆತಂಕದಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಸಕರ ಬಲಾಬಲವನ್ನು ಪ್ರದರ್ಶನ ಮಾಡುವ ವ್ಯಕ್ತಿತ್ವನೂ ಅಲ್ಲ. ನನ್ನ ಜೊತೆ ಇಷ್ಟು ಜನ ಅವರೇ ನೋಡಿ ನನ್ನ ಸಂಖ್ಯೆ ಅಂತ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಳ ಜಗಳವಿಲ್ಲ. ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಡಿ.ಕೆ.ಶಿ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಪಕ್ಷದ ಸೂಚನೆಯಂತೆ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಹಿರಿಯ ನಾಯಕರು, ರಾಜಕೀಯದಲ್ಲಿ ನಿವೃತ್ತಿ ಅನ್ನೋ ಮಾತಿಲ್ಲ ಅಂತ ಹೇಳಿದ್ದಾರೆ. ಎಲ್ರಿಗೂ ಒಂದು ಆಶ್ಚರ್ಯ ಅಂತಂದರೆ ಬಿಟ್ಟರ ಡಿ.ಕೆ. ಬ್ರದರ್ಸು, ಸಿದ್ದರಾಮಯ್ಯ ಕೊಡಲ್ಲ ಅಂದರೆ ಬಿಡಕ್ಕೆಲ್ಲ ಇವರು ಕಿತ್ಕೊಂಡ್ಬಿಡ್ತಾರೆ ಹಂಗೆ ಅಂತ ಅಂದ್ಕೊಂಡಿದ್ರು. ಎಲ್ಲರೂ ವಿರೋಧಿಗಳು ಅವರೇ ಕಾಯ್ತಾರೆ, ಏನೋ ಬರ್ತಾರೆ ಇವ್ರು ಏನೋ ಮಾತಾಡ್ತಾರೆ ಅಡ್ವರ್ಟ್ ಆಗುತ್ತೆ ಅಂತ. ಏನೂ ಮಾತಾಡ್ತಿಲ್ಲ, ಸೈಲೆಂಟ್. ಚೆಸ್ ಗೇಮ್ನ ಡಿ.ಕೆ. ಶಿವಕುಮಾರ್ ಮಾತ್ರ ಆಡ್ತಿಲ್ಲ, ಡಿ.ಕೆ. ಶಿವಕುಮಾರ್ ಬ್ರದರ್ ಡಿ.ಕೆ. ಸುರೇಶ್ ಕೂಡ ನಂಗೆ ಮೂವ್ ಮಾಡ್ದಂಗೆ ಕಾಣ್ತಾ ಇದೆ. ಯಾಕಂದ್ರೆ 2023 ಫಲಿತಾಂಶ ಬಂದಾಗ ದೆಹಲಿಯಲ್ಲಿ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟಾಗಿತ್ತು, ಬಹಳ ದಿನಗಳ ಕಾಲ ತಡ ಆಯಿತು. ಈಗಲೇ ಬೇಕು ಮುಖ್ಯಮಂತ್ರಿ ಸ್ಥಾನ ಅಂತ ಕೂತಿದ್ರು. ಆದರೆ ಅವತ್ತು 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ.ಕೆ. ಶಿವಕುಮಾರ್ ಅಂತ ಒಪ್ಪಂದ ಆಯಿತು ಅಂತ ಸಮಾಧಾನ ಮಾಡ್ಕೊಂಡು ಬಂದಿದ್ರು. ಅದನ್ನೇ ಡಿ.ಕೆ. ಶಿವಕುಮಾರ್ ಕಡೆಯವರು ಹೇಳ್ತಾ ಇದ್ರು. ಅದನ್ನೇ 6-7 ತಿಂಗಳಿಂದ ಡಿ.ಕೆ. ಶಿವಕುಮಾರ್ ನ್ಯಾಷನಲ್ ಮೀಡಿಯಾಗೆ ಹೇಳಿದ್ರು. ಆದರೆ ಮುಂದುವರೆದ ಭಾಗ ಈಗ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಖ್ಯಮಂತ್ರಿ, ಯಾವ ಒಪ್ಪಂದನೂ ಇಲ್ಲ, ಏನೂ ಇಲ್ಲ, ಏನು ಸೀನೇ ಇಲ್ಲ. ನಾನು ಡಿ.ಕೆ. ಶಿವಕುಮಾರ್ ವಿರುದ್ಧನೇ ಗೆದ್ದು ಮುಖ್ಯಮಂತ್ರಿ ಆಗಿದ್ದೀನಿ ಶಾಸಕರ ಬಲಾಬಲದಲ್ಲಿ ಅಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು. ಈಗ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಇವರೇ ಬಿಫಾರ್ಮ್ ಕೊಟ್ಟಿದ್ದು, ಇವರ ಸಾರಥ್ಯದಲ್ಲಿ ಚುನಾವಣೆ ಆಗಿದ್ದು. ಅದರ ಬಲಾಬಲ ಪ್ರದರ್ಶನ ಏನು, ಇರೋ ಶಾಸಕರೆಲ್ಲ ಡಿ.ಕೆ. ಶಿವಕುಮಾರೇ ಲೀಡರ್ ಅವರೆಲ್ಲರಿಗೂ ಬಿಕಾಸ್ ಆಫ್ KPCC ಅಧ್ಯಕ್ಷರು ಅಂತ ಲಾಜಿಕಲಿ ಮಾತಾಡ್ತಿದ್ದಾರೆ. ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲದರ ಮೂಲಕ ಡಿ.ಕೆ. ಸುರೇಶ್ ನಾನು ನಮ್ಮ ಅಣ್ಣ ಇಬ್ಬರು ಹೆಂಗಾಟ ಆಡಬೇಕು ಗೊತ್ತು ಅನ್ನೋ ಶೈಲಿಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಈಗ ಏನಾಗುತ್ತೆ, ಬ್ಯಾಟಿಂಗ್ ಸಿದ್ದರಾಮಯ್ಯ ಟೀಮ್ದು, ಫೀಲ್ಡಿಂಗ್ ಡಿ.ಕೆ. ಟೀಮ್ದು. ಬ್ಯಾಟಿಂಗ್ ಅವ್ರದ್ದು ಓವರ್ ಮುಗಿದ್ಮೇಲೆ ಮುಗಿಬೇಕಲ್ಲ, 300 ಹೊಡಿಲಿ 400 ಹೊಡಿಲಿ 500 ಹೊಡಿಲಿ. 20 ಓವರ್ ಆದರೆ 20-20 ಮುಗಿಯುತ್ತೆ, 1 ಡೇ ಆದರೆ 50 ಓವರ್ ಮುಗಿಯುತ್ತೆ. ಹಾಗಾಗಿ ಅವರು ಎಲ್ಲಿವರೆಗೆ ಬಾರಿಸ್ಲಿ ಅದಕ್ಕೇನಂತೆ, ಹೊಡಿಲಿ 6-4 ಹೊಡಿತಾನೆ ಇರಲಿ. ಆದರೆ ಬ್ಯಾಟಿಂಗ್ ಅವ್ರದ್ದು ಮುಗಿದ್ಮೇಲೆ ಫೀಲ್ಡಿಂಗ್ ನಮ್ಗೆ ಬ್ಯಾಟಿಂಗ್ ಬರಲೇಬೇಕಲ್ವಾ ಅನ್ನೋ ನಂಬಿಕೆ ಇದ್ದಂಗೆ ಕಾಣ್ತಾ ಇದೆ. ಇಟ್ಸ್ ಮೀನ್ಸ್ ಪಕ್ಷದ ಜವಾಬ್ದಾರಿಯನ್ನು ಡಿ.ಕೆ. ಶಿವಕುಮಾರ್ ನಿರ್ವಹಣೆ ಮಾಡ್ತಾರೆ, ಪಕ್ಷ ಏನು ಹೇಳುತ್ತೆ ಅದನ್ನು ಕೇಳ್ತಾರೆ, ಹೈಕಮಾಂಡ್ ಆದೇಶವನ್ನು ಪಾಲಿಸ್ತಾರೆ ಅನ್ನೋ ಡಿ.ಕೆ. ಸುರೇಶ್ ಅವರ ಹೇಳಿಕೆ. ಎಲ್ಲವೂ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ. 500 ಹೊಡೆಯೋ ಟೀಮ್ಗೂ ಅಂಪೈರ್ ಮಾತು ಕೇಳಬೇಕು, ಸೋಲೋ ಟೀಮು ಅಂಪೈರ್ ಮಾತು ಕೇಳಬೇಕು. ಅಂಪೈರ್ ಹೈಕಮಾಂಡ್ ಅನ್ನೋದು ನಿರ್ಧಾರ ಡಿ.ಕೆ. ಸುರೇಶ್ ಅವ್ರದ್ದು. ಬಟ್ ಸೈಲೆಂಟ್ ಆಗಿಯೇ KPCC ಅಧ್ಯಕ್ಷ ತಾನೇ ಪಕ್ಷಕ್ಕೆ ಸಾರ್ತಿ, ಅವರೇ ತಾನೇ ಶಾಸಕರಿಗೆ ನಾಯಕರು. ಸಂಸದೀಯ ನಾಯಕರಾಗೋದು ಬೇರೆ, ಶಾಸಕಾಂಗ ಪಕ್ಷದ ನಾಯಕರು. ಆ ಸಿದ್ದರಾಮಯ್ಯನವರು ಇದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಹೈಕಮಾಂಡ್ನ ನೆಚ್ಚಿಕೊಂಡು, ಹೈಕಮಾಂಡ್ನ ನಂಬಿಕೊಂಡು ಕೂತಿದ್ದಾರೆ ಡಿ.ಕೆ. ಬ್ರದರ್ಸ್. ಹಾಗಾಗಿ ಈಗ ನೋಡಿದ್ರೆ
ನಮ್ಮ ಫೀಲ್ಡಿಂಗ್ ಹೊಡಿರಪ್ಪ, ನಿಮ್ಮದೇ ಆಟ. ಚಿಯರ್ಸ್ ಗರ್ಲ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ಕೆಲವು ಡ್ಯಾನ್ಸ್ ಮಾಡೋರು ಮಾಡ್ತಾ ಇರಲಿ. ನಮ್ಮದು ಬ್ಯಾಟಿಂಗ್ ಬಂದಾಗ ನಾವು ಹೊಡಿತೀವಿ, ನಾವು 64 ಹೊಡಿತೀವಿ, ಆಗ ನಮ್ಮದು ಸೆಲೆಬ್ರೇಷನ್ ಇರುತ್ತೆ ಅನ್ನೋ ದಾಟಿಯಲ್ಲಿ ಡಿ ಕೆ ಸುರೇಶ್ ಅವ್ರ ಉತ್ತರ ಇವತ್ತಿತ್ತು. ಸೊ ಹಾಗಾಗಿ ಸದ್ಯಕ್ಕೇನೂ ಆಗಲ್ಲ. ಅಷ್ಟು ಜನ ಇಷ್ಟು ಜನ ಹಂಗೆ ಹಿಂಗೆ ನೆವರ್ ಎವರ್. ನವೆಂಬರ್ 15ರ ವೇಳೆಗೆ 50 ಓವರ್ ಮ್ಯಾಚ್ ಮುಗೀತದೆ. ಆದರೆ ಇದು 30-30, 5 ವರ್ಷ 60 ತಿಂಗಳು, 2.5 ವರ್ಷ 30 ತಿಂಗಳು, 2.5 ವರ್ಷ 30 ತಿಂಗಳು, 30-30 ಮ್ಯಾಚ್ ಇದು. 30-30 ಮ್ಯಾಚ್, 30 ಓವರ್ಸ್ ಮುಗಿದ ಮೇಲೆ ಎಕ್ಸ್ಟ್ರಾ ಆಡೋಕ್ಕೆ ಚಾನ್ಸ್ ಇಲ್ಲ. ಫಿಕ್ಸ್ ಆಗಿದೆ ಮ್ಯಾಚ್ ಎಷ್ಟು ಅಂತ ಅನ್ನೋದು ಡಿ ಕೆ ಬ್ರದರ್ಸ್ ವಾದ. ಯಾಕೆ ಅಂದರೆ ಈಗ ಏನೇ ಇದ್ರು ಬ್ಯಾಟಿಂಗ್ ಟೈಮ್ ಹೊಡಿಲಿ ಅಂತ ಬಿಟ್ಟವ್ರೆ. ನೋಡೋಣ 30-30 ಏನಾಗುತ್ತೆ. ಡಿ ಕೆ ಬ್ರದರ್ಸ್ ತಾಳ್ಮೆ ಎಲ್ಲಿವರೆಗೆ? ನವೆಂಬರ್ 15ರವರೆಗೆನ ಓವರ್ ಎಕ್ಸ್ಟೆಂಡ್ ಆಗುತ್ತಾ, ಮ್ಯಾಚ್ ಮುಂದುವರಿಯುತ್ತಾ, ಏನು ಕತೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.